ಭಾಳ ವರ್ಷದ ಸಾರ್ವಜನಿಕರ ಬೇಡಿಕೆಯನ್ನು ಈಡೇರಿಸ್ತಕ್ಕಂಥ ದಿನ ಹತ್ತಿರದಲ್ಲಿದೆ ಅಂತಕ್ಕಂಥದ್ದನ್ನು ತಿಳಿಸೋದ್ರ ಜೊತೆ ಅಲ್ಲಿಯ ಮೂಲಭೂತ ಸೌಲಭ್ಯಗಳು ಸಾರ್ವಜನಿಕರಿಗೆ ಅವರಿಂದ ಹಲವಾರು ಜನ ತಮ್ಮ ಹತ್ರಲ್ಲೂ ಭಾಳ ವಿಚಾರವನ್ನು ಹೇಳ್ಕೊಂಡಿರ್ತಾರೆ. ಇದರ ಬಗ್ಗೆ ಒಂದು ಸಲಹೆ, ಚರ್ಚೆ, ಪತ್ರಿಕಾ ಹೇಳಿಕೆ ಇವೆಲ್ಲವೂ ಜೊತೆಲೇ ನಡೀಲಿ. ನಾವು ಸಾರ್ವಜನಿಕವಾಗಿ ಮಾಧ್ಯಮದವರು ಯಾವಾಗಲೂ ಸಾರ್ವಜನಿಕರ ಪರವಾಗಿರ್ತಾರೆ. ರೈತರಿರ್ಬೋದು, ನಿವೇಶನಕ್ಕೆ ಅರ್ಜಿ ಹಾಕಿರೋರಿರ್ಬೋದು, ಅದ್ರ ಜೊತೆ ಹಾಸನದ ಸೌಂದರ್ಯ ಇರ್ಬೋದು, ಇವೆಲ್ಲವೂ ಸಹಿತ ಗಮನಿಸಿ ಮಾಧ್ಯಮದವರು ನನಗೆ ದೂರವಾಣಿ ಮೂಲಕ ಸುಮಾರು ಜನ ಈಗಾಗಲೇ ಚರ್ಚೆ ಮಾಡಿದ್ರು. ಮಾನ್ಯ ಮಾಧ್ಯಮ ಮಿತ್ರರೇ, ಕರ್ನಾಟಕ ರಾಜ್ಯದಲ್ಲಿ ವಿಶೇಷವಾದ ಮಾದರಿಯ ನಿವೇಶನ ಆಗ್ತಾಯಿದೆ ಅಂತೇಳಿದ್ರೆ ಅದು ಹಾಸನ. ಹಾಸನ ನ್ಯೂ ಹಾಸನ ಒಂದು ಹೊಸ ನಗರ ಒಂದೇ ಕಡೆ. ಅದು 500 ಎಕರೆ ಕೃಷ್ಣಾನಗರ ಇರ್ಬೋದು, 1120 ಎಕರೆ BGS ನಗರ ಇರ್ಬೋದು, ಅದರ ಪಕ್ಕದಲ್ಲೇ ಏರ್ಪೋರ್ಟ್ ಇರ್ಬೋದು. ಇವೆಲ್ಲವೂ ಒಂದೇ ಕಡೆ ಬಂದು ಹಾಸನದ ಸೌಂದರ್ಯವನ್ನು ಕರ್ನಾಟಕ ರಾಜ್ಯದಲ್ಲಿ ನೋಡ್ತಕ್ಕಂಥ ವಿಶೇಷವಾದ ಕಾರ್ಯಕ್ರಮ. ಈ ಏನು ನಾವು BGS ನಿವೇಶನ, BGS ನಗರ ಅಂತಕ್ಕಂಥದ್ದನ್ನು ಹೇಳ್ತಾ ಇದೀವೋ, ಅದು ರಾಷ್ಟ್ರೀಯ ಹೆದ್ದಾರಿ. ಬೆಂಗಳೂರು ಟು ಮಂಗಳೂರು, ಬೆಂಗಳೂರು ಟು ಚಿಕ್ಕಮಗಳೂರು, ಹಾಸನ ಟು ಶಿವಮೊಗ್ಗ, ಇವೆಲ್ಲವೂ ಸೇರ್ತಕ್ಕಂಥ ತುಮಕೂರು ಟು ಮಂಗಳೂರು. ಈ ಜಿಲ್ಲೆ ಭಾಳ ಜಿಲ್ಲೆಗೆ ಕೇಂದ್ರ ಬಿಂದು ಆಗಿದೆ. ಆದ್ದರಿಂದ ಈ ಜಿಲ್ಲೆಗೆ ಭಾಳ ಅಟ್ಮಾಸ್ಫರ್ ನಿವೇಶನಕ್ಕೆ ಭಾಳ ಜಾಸ್ತಿ ಆಗಿದೆ. ಇಡೀ ರಾಜ್ಯ ಮಟ್ಟದಲ್ಲಿದ್ದರೂ ಸಹಿತ ನಿವೇಶನವನ್ನು ಈಗಾಗಲೇ ಅರ್ಜಿ ಹಾಕಿ ನಿವೇಶನಕ್ಕೋಸ್ಕರ ಪ್ರತಿದಿನ ಕಚೇರಿಗೆ ಬಂದು ಹೋಗ್ತಿದ್ದಾರೆ. ಅದರ ಜೊತೆ ರೈತರು ಬಹುತೇಕ 1836 ರೈತರು, 36 ಕುಟುಂಬಗಳು, 1836 ಕುಟುಂಬಗಳು 1145 ಎಕರೆ 32 ಗುಂಟೆ ಜಮೀನನ್ನು 1836 ಕುಟುಂಬಗಳು 1145 ಎಕರೆ 32 ಗುಂಟೆ ಈ ಜಮೀನನ್ನು 50-50 ಅನುಪಾತದಲ್ಲಿ ಸರ್ಕಾರಕ್ಕೆ ಬಿಟ್ಟುಕೊಟ್ಟಿರ್ತಾರೆ. ಇಷ್ಟು ಇದರಲ್ಲಿ 13,909 ನಿವೇಶನಗಳು ನಾವು ಹಂಚಬೇಕಾಗಿರ್ತದೆ. ಅದರಲ್ಲಿ ಈಗಾಗಲೇ ಕರ್ನಾಟಕ ರಾಜ್ಯದಲ್ಲಿ ಹಾಸನ ಜಿಲ್ಲೆಯ ಪ್ರಾಧಿಕಾರದ ಅಧಿಕಾರಿಗಳು, ಅದು ಕಮಿಷನರ್ ರಮೇಶ್ ಅವರು ಇರ್ಬೋದು, TPM ಶಿವಕುಮಾರ್ ಇರ್ಬೋದು, ಇಂಜಿನಿಯರಿಂಗ್ ಸೆಕ್ಷನ್ AEE ಇರ್ಬೋದು, ಈ ಥರ ಎಲ್ಲ ಇಲಾಖೆಯ ಸರ್ವೇರ್ ಇರ್ಬೋದು, ಅಧಿಕಾರಿಗಳು ಭಾಳ ಜವಾಬ್ದಾರಿಯುತವಾಗಿ ಶಿಸ್ತುಬದ್ಧವಾಗಿ ಸಮರೋಪ ಕೆಲಸವನ್ನು ಮಾಡೋದ್ರ ಮೂಲಕ ನಾನು ಅಧ್ಯಕ್ಷರಾಗಿ ಬಂದ ಮೇಲೆ ನಾನೇ ನೋಡ್ತಾ ಇದ್ದೀನಿ. ಆ ವಿಚಾರದಲ್ಲಿ ಭಾಳ ಜವಾಬ್ದಾರಿ ತಗೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಲಿಕ್ಕೆ ತುಂಬ ಶ್ರಮವನ್ನು ವಹಿಸಿ ನಮ್ಮ ನಗರ ಪ್ರಾಧಿಕಾರದ ಇಲಾಖೆ ಎಲ್ಲ ಅಧಿಕಾರಿಗಳು ಕೆಲಸ ಮಾಡಿದ್ದಾರೆ. ಅದರಿಂದ ಪ್ರಾಧಿಕಾರದ ಅಧಿಕಾರಿಗಳು ಮತ್ತು ಕಮಿಷನರಿಗೆ ನಾನು ಅಧ್ಯಕ್ಷನಾಗಿ ಅಭಿನಂದನೆಗಳನ್ನು ಅರ್ಪಿಸಬೇಕಾಗಿರುತ್ತೆ. ಅದರ ಜೊತೆಯಲ್ಲಿ ಅಲ್ಲಿಗೆ ಬೇಕಾಗಿರ್ತಕ್ಕಂಥ ಏನೇನು ಮೂಲಭೂತ ಸೌಲಭ್ಯಗಳು ನಾವೀಗಾಗಲೇ ಹಿಂದೆ ಕೃಷ್ಣಾನಗರ ಮಾಡಿದಾಗ ಕೆಲವು ಆಲೋಚನೆಗಳಿಂದ ಹಿಂದುಳಿದು ಸ್ಮಶಾನ ಇಲ್ಲದಲೇ ಭಾಳ ಜನ ಸಾವಾದ ನಂತರದಲ್ಲಿ ಭಾಳಷ್ಟು ಸಮಸ್ಯೆಗಳನ್ನು ಎದುರಿಸಿದ್ದಾರೆ. ಹಾಗಾಗಿ ಸರಿ ಕಮಿಷನರು 2 ಕಡೆ ಮಾಡಬೇಕು ಅಂತ ಒಂದು ಕಡೆ ಈಗಾಗಲೇ ಬೂನಹಳ್ಳಿ ಹತ್ರ ಅಲ್ವಾ, ಬೂನಹಳ್ಳಿ ಹತ್ರ ಒಂದು ಸ್ಮಶಾನವನ್ನು ಕಾಂಪೌಂಡ್ ಮುಗಿಸಿದ್ದಾರೆ. ಕಾಂಪೌಂಡ್ ಮುಗಿಸಿ ಭಾಳ
ಉತ್ತಮವಾಗಿ ಬಂದರಿಗೆ ಕೂರಲಿಕ್ಕೆ ಮತ್ತು ಮಳೆಗಾಲದಲ್ಲಿ ಬಂದರೆ ಅದಕ್ಕೆ ಸೀಟು ಏನೇನು ಸೌಲಭ್ಯಗಳು ಬೇಕು ಹೈಟೆಕ್ ಸ್ಮಶಾನವನ್ನು ಮಾಡ್ತಕ್ಕಂಥ ತೀರ್ಮಾನವನ್ನು ತಗೊಂಡು ಸ್ಮಶಾನಕ್ಕೆ ಈಗಾಗಲೇ ಕಾಂಪೌಂಡ್ ವ್ಯವಸ್ಥೆ ಮಾಡಿದ್ದೀವಿ. ಅಲ್ಲಿ ಸಾರ್ವಜನಿಕರು ನಾವು ಬಂದಾಗ ಭಾಳ ಜನ ಬರೋರು ಬಾಡಿ ಇಟ್ಕೊಂಡು ನಾವೆಲ್ಲಿ ಶವ ಸಂಸ್ಕಾರ ಮಾಡ್ತಕ್ಕಂಥದ್ದು ಅನ್ನೋ ವಿಚಾರವನ್ನು ಪ್ರಸ್ತಾಪ ಮಾಡಿದರು. ಪ್ರಥಮವಾಗಿ 3 ಎಕರೆ ಪ್ರಥಮವಾಗಿ ಆ ರೈತರ ಬೇಡಿಕೆಯನ್ನು ಅದನ್ನು ಮುಗಿಸಿದ್ದೀವಿ. ನಮ್ಮ ಅಧಿಕಾರಿಗಳು ಎಲ್ಲ ವಿಚಾರದಲ್ಲೂ ಸಹಿತ ಭಾಳ ಜವಾಬ್ದಾರಿಯುತವಾಗಿ ಕೆಲಸ ಮಾಡಿದ್ದಾರೆ. ಆ ಕೆಲಸ ಮಾಡಿದ್ದಾರೆ ಅಂತಕ್ಕಂಥದ್ದು ನಾನು ಅರ್ಥ ಮಾಡ್ಕೊಂಡದ್ದು ಯಾವಾಗ ಅಂದರೆ, ನಮ್ಮ ರಾಜ್ಯದ ಎಲ್ಲ ಜಿಲ್ಲೆಯಿಂದಲೂ ಕಮಿಷನರ್ನ ಸೆಕ್ರೆಟರಿಯವರು, ಕಾರ್ಯದರ್ಶಿಯವರು ಇಲ್ಲಿ ಆಗಿರ್ತಕ್ಕಂಥ ಕೆಲಸವನ್ನು ಪರಿಶೀಲಿಸಿ ಕರ್ನಾಟಕ ರಾಜ್ಯದ ಎಲ್ಲ ಕಮಿಷನರು TPM AW ಒಂದು ಸಾರಿ ಬಂದರು. ನೀವು ಫೋಟೋ ನೋಡಿರ್ಬೋದು, ಅದರೊಳಗೆಲ್ಲ ತಿರುಗಾಡಿ ನಾವು ಎಕ್ಸ್ಪ್ಲೈನ್ ಮಾಡಿರೋದು. ಇಡೀ ರಾಜ್ಯದಲ್ಲೇ ಇದು ಪ್ರಥಮ. 1145 ಎಕರೆ ಹೈಟೆಕ್ಕಾಗಿ ಮಾಡಿರ್ತಕ್ಕಂಥದ್ದು. ಅದರಲ್ಲೂ ಸಹಿತ ಸರ್ಕಲ್ಗಳು 80 ಅಡಿ ರಸ್ತೆ, 40 ಅಡಿ ರಸ್ತೆ, 30 ಅಡಿ ರಸ್ತೆ. ಆಮೇಲೆ ಇನ್ನು ಮುಂದೆ ಸಿಗ್ನಲ್ಗೂ ಸಹಿತ ತೊಂದರೆ ಆಗಬಾರ್ದು. ನೆಕ್ಸ್ಟು ಟ್ರಾಫಿಕ್ ಸಮಸ್ಯೆ ಬಂದಾಗಲೂ ಸಹಿತ ಸಿಗ್ನಲ್ಗಳು ಪ್ರಾಬ್ಲಮ್ಮು ಇರಬಾರ್ದು. ಅದನ್ನೂ ಸಹಿತ ಕಡಿಮೆ ಮಾಡಲಿಕ್ಕೆ ಆ ಗುಣಮಟ್ಟದ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಉತ್ತಮವಾದ ಕಾರ್ಯಕ್ರಮವನ್ನು ಪ್ಲೀಸ್ ರಿಕ್ವೆಸ್ಟ್ ಬರ್ತೆ ಶಿವಾಚಾರ್ಯ ತಗೊಂಡು ಅವರು ಆಚೆಯಿಂದ ಬರ್ತಾ ಇದ್ದಂಗೆ ಒಂದು ಚೇರ್ತಾ ಬರಬೇಕು. ಅವ್ರು ಒಳಗೆ ಬಂದಾಗಲ್ಲ. ಕರೆಕ್ಟ್. ಸರಿ ಸರ್, ಸರಿ. ಅಲ್ಲೇ ಇಟ್ಕೊಂಡಿರಿ, ಅಲ್ಲಿ ತಗೊಂಬಂದಲ್ಲಿ. ಇವತ್ತು ರೈತರ ಮತ್ತು ಸಾರ್ವಜನಿಕರ ಬೇಡಿಕೆ ಭಾಳ ಬಂದಿದೆ. ಭಾಳ ಅಂದರೆ ಒಂದು ದಿವಸಕ್ಕೆ ಒಂದು 25ರಿಂದ 50 ಜನ ಅಷ್ಟು ಕೇಳೋಕ್ಕೆ ಬರ್ತಾರೆ. ಏನಿಲ್ಲ, ಸೈಟ್ ಯಾವಾಗ ಅಂತೀರ, ಸೈಟ್ ಯಾವಾಗ ಅಂತೀರ. ಈ ಬೇಡಿಕೆ ಯಾಕೆ ಬರ್ತಾ ಇದೆ? ಇಷ್ಟು ಸುಂದರವಾದ ನಿವೇಶನಗಳು, ಸುಂದರವಾದ ರಸ್ತೆ, ಸುಂದರವಾದ ಸ್ಥಳ ಸಿಗ್ತಾ ಇಲ್ಲ. ಅಭಿಪ್ರಾಯವನ್ನು ಅವರೇ, ನಾವು ಯಾರು ಬಂದರನ್ನ ಮಾತಾಡ್ಸೋದ್ರ ಜೊತೆ ಅವ್ರದ್ದು ವಿಶ್ವಾಸದಲ್ಲಿ ನೀವು ಒಂದು ಸರಿ ವೆಹಿಕಲಲ್ಲಿ ಹೋಗಿ ನೋಡ್ಕೆ ಬನ್ನಿ. ಈ ಟೆಂಡರ್ದಾರರು ಬರ್ತಾರೆ, ಬೇರೆ ಬೇರೆಯವ್ರು ಬರ್ತಾರೆ, ಸೈಟ್ಗೆ ಹಾಕ್ಬೋದು, ಒಂದು ಸರಿ ಸೈಟ್ಗೆ ಹೋಗಿ ಬನ್ನಿ. ಬಂದವರೆಲ್ಲರೂ ಒಳ್ಳೆ ಅಭಿಪ್ರಾಯವನ್ನು ಪಟ್ಟವ್ರೆ. ತಾವು ಸಹಿತ ಸಮಯ ಕೊಟ್ಟರೆ ನಿಮ್ಮನ್ನೆಲ್ಲ ಒಂದು ಸರಿ ಅಲ್ಲಿ ಕರ್ಕೊಂಡು ಹೋಗ್ಬೇಕು ಅನ್ನೋ ಇಚ್ಛಾಶೆನೂ ನನಗಿದೆ. ಇದು ರಾಜ್ಯದಲ್ಲೇ ಅತ್ಯುತ್ತಮವಾದ ನಗರ ಆಗ್ತಿರೋದ್ರಿಂದ ಹಾಸನ ಒಂದು ಹೊಸ ಹಾಸನ ಹೊಸ ನಗರ. 1,500 ಎಕರೆಯಲ್ಲಿ ಮನೆಗಳಾಗ್ತವೆ ಅಂದರೆ ಅದು ರೇಡಿಯೇಷನ್ ಎಷ್ಟೆಷ್ಟು ಕಿಲೋಮೀಟ್ರ್ ಆಗುತ್ತೆ. ನಿಮ್ಮ ಹಳೆ ಹಾಸನಕ್ಕಿಂತ ದೊಡ್ಡ ಹಾಸನ ಅಲ್ಲೇ ಆಗ್ತದೆ. ರಸ್ತೆ ಎಲ್ಲೂ ಕಂಜೆಸ್ಟೆಡ್ ಇಲ್ಲ, ಮೂಲಭೂತ ಸೌಕರ್ಯಗಳಿಗೆ ಏನೂ ಕೊರತೆ ಇಲ್ಲ. ಅದಕ್ಕಾಗಿ ಈಗ ಖಾಸಗಿ ಇದಕ್ಕಿಂತ ಇದು ಭಾಳ ಉತ್ತಮವಾಗಿದೆ ಅನ್ನೋದು ಜನ ಅಭಿಪ್ರಾಯ. ಇದರ ಚರ್ಚೆ, ಇದರ ಜೊತೆ ನಿಮ್ಮ ಅಭಿಪ್ರಾಯ, ಸಾರ್ವಜನಿಕ ಅಭಿಪ್ರಾಯ. ನಾನು ಕೆಲವು 85%, ಕೆಲವು 90% ಅಭಿವೃದ್ಧಿ ಆಗಿರ್ತಕ್ಕಂಥದ್ದು, ಇನ್ನೂ 10%, 15% ಇದೆ. ಅದನ್ನು ನಿವೇಶನವನ್ನು ಹಂಚೋದ್ರ ಜೊತೆಲೇ ಕೆಲಸ ಮುಗಿಸ್ಬೇಕು ಅಂತಕ್ಕಂಥದ್ದು. 100% ಎಲ್ಲವನ್ನೂ ಮಾಡಿ ಮುಗಿಸಿ ನಾವು ಮಾಡ್ತೀವಿ ಅಂತ ಕೂತ್ಕೊಂಡ್ರೆ ವಿಳಂಬ ಆಗ್ಬೋದು. ಆ ಚರ್ಚೆನೂ ನಿಮ್ಮಿಂದ ಬರಬೇಕು. ವಿಳಂಬ ಆಗ್ಬೋದು, ಬೇಕು ನಾವೆಲ್ಲ ನಿವೇಶನ ಅಲ್ಲಿಗೆ ಹೋಗೋಣ, ಪೂರ್ತಿ ಏನೇನು ಕೆಲಸ ಮಾಡಿದರೆ ಯಾವ ರೀತಿ ಇದೆ ಗುಣಮಟ್ಟ. ಆಮೇಲೆ ಇನ್ನು ಕೆಲವರು ಹೇಳಿದರು ಅದು ಎಷ್ಟು ತುಂಬ ಚೆನ್ನಾಗಿದೆ ಅಂದರೆ, ಈ ನೀರಿನ ವ್ಯವಸ್ಥೆ, ಮಳೆ ಬಂದರೆ ನೀರೆಲ್ಲೋ ಸರಿಯಾಗಿ ಹೋಗಲ್ಲ. ಮಾಧ್ಯಮದವ್ರ ಜೊತೆ ಮಾತಾಡ್ತಾ ಎಲ್ಲರೂ ಹೇಳಿದ್ದಾರೆ ಭಾಳ ತುಂಬ ಚೆನ್ನಾಗಿದೆ. ಅದು ರೇಡಿಯೇಷನ್ನು ಯಾವ ಥರ ಇದೆ ಅಂದರೆ, ನೀರಿನ ಓಟ ಸೀದಾ ಸ್ವಲ್ಪ ಮಳೆ ಬಿತ್ತೋದು ನೀರು ವೆರಿ ಸ್ಪೀಡಾಗಿ ನಾವು ಮಣ್ಣು ತೆಗೆಯೋದೇ ಬೇಡ, ಡ್ರೈನಲ್ಲಿ ಅದನ್ನು ಕೊಚ್ಕೊಂಡು ಹೋಗುತ್ತೆ. ಇಲ್ಲಿ ಪ್ಲಾಟ್ ಇಲ್ಲ, ಲ್ಯಾಂಡ್ ಪ್ರೊಫೈಲ್ ಆಗಿದೆ, ಅದು ಇರೋದೇ ಆಗಿದೆ ರೇಡಿಯೇಷನ್. ತುಂಬ ಚೆನ್ನಾಗಿದೆ ಸ್ಥಳ, ಭಾಳ ನೀಟಾಗಿ ರೆಡಿ ಮಾಡಿದ್ದಾರೆ. ಅದಕ್ಕೆ ಈಗಾಗಲೇ ಜಿಲ್ಲಾಧಿಕಾರಿಗಳು ಒಂದು ಕಾರ್ಯಕ್ರಮವನ್ನು ಆಯೋಜಿಸಬೇಕು ಅಂತ ಇದ್ದಾರೆ. ಏನು ಗಿಡ ಅದನ್ನು ಕಮಿಷನರು ಹೇಳಿದೆ ಯಾವಾಗ ಹಾಕೋದು ಅಂತ. ಅಲ್ಲೊಂದು ಸ್ವಲ್ಪ ಜಂಗಲ್ ಕ್ಲೀನು ಅದು ಇದು ಎಲ್ಲ ಕ್ಲೀನ್ ಮಾಡಿ ಮಾಧ್ಯಮದವ್ರನ್ನ ಕರ್ಕೊಂಡೋಗಿ ಪಾರ್ಕು 150 ಎಕರೆ ಪಾರ್ಕು, 110 ಎಕರೆ CSI ಸಾರ್ವಜನಿಕರಿಗೆ CI. ಬಟ್ ಉತ್ತಮವಾದ ಗಿಡಗಳನ್ನ ಹಾಕಬೇಕು ಅಂತ, ಅಲ್ಲಿ ಭಾಳ ಗಿಡನ ಬೆಳೆಸಬೇಕು ಅಂತ. ಅಣ್ಣ ಒಂದು 2 ನಿಮಿಷ
ಹಾಂ ಪತ್ರಿಕೆ ವೃತ್ತಿ ಕೊಡಿ ಇಷ್ಟು ಇದೆ. ಅದಕ್ಕೋಸ್ಕರ ನಾನು ನಿನ್ನೆ ಮಾನ್ಯ ಅಧ್ಯಕ್ಷರಿಗೆ ಮಾತಾಡಿದೆ, ಅಧ್ಯಕ್ಷರು ಸ್ವಲ್ಪ ನಂತರ ಮಾತಾಡಿದರು, ಬಾಕಿಯರಿಗೂ ಬೇರೆ ಬೇರೆಗೂ ಭಾಳ ಜನಕ್ಕೆ ಮಾತಾಡಿದೆ. ಈ ವಿಚಾರಕ್ಕೋಸ್ಕರ ತಮ್ಮನ್ನೆಲ್ಲ ಕರೆಸಿ ತಮ್ಮ ಸಹಕಾರ ಪೂರ್ಣ ಪ್ರಮಾಣ ಇರಬೇಕು, ನಿಮ್ಮ ಸಲಹೆ ಇರಬೇಕು. ನಾವು ಅಲ್ಲಿ ಅಲ್ಪ ಸ್ವಲ್ಪ ವ್ಯತ್ಯಾಸಗಳು ಯಾವ್ದಾದ್ರು ಇದ್ದರೆ ಅದರ ಜೊತೆ ನಿಮ್ಮ ಗಮನಕ್ಕೆ ಇನ್ನೂ ತರೋದಿದೆ ಭಾಳಷ್ಟು ವಿಚಾರವನ್ನು. ಈಗ ನಾವು ಒಂದು ಮೀಟಿಂಗಲ್ಲಿ ಈಗ ಮಾತಾಡಿದ್ದೀವಿ, ಭಾಳ ಜನ ಬೀದಿ ವ್ಯಾಪಾರಿಗಳು ನನಗೆ ಗೊತ್ತಿರೋಂಗೆ 100ರಿಂದ 110 ಜನ ನನ್ನ ಹತ್ರ ಅರ್ಜಿ ಕೊಟ್ಟಿದ್ದಾರೆ. ಅಂದರೆ 3/4 ಕುಂಟೆ 1 ಕುಂಟೆ ಮಾತ್ರ ಅವ್ರ ಜಮೀನಿರೋದು, ಒಂದು ಮನೆ ಕಟ್ಕೊಳಕ್ಕೆ ಅವಕಾಶ ಇಲ್ಲ. ಅವ್ರನ್ನ ಎತ್ತಂಗಡಿ ಮಾಡಬಾರ್ದು. ಯಾರು ಬಡವರಿದ್ದಾರೋ ಬೀದಿ ವ್ಯಾಪಾರಿಗಳಿದ್ದಾರೋ ಅವ್ರಿಗೆ ನಾವು ಸ್ವಲ್ಪ ಅಡಿಷನಲ್ಲಾಗಿ ಜಮೀನನ್ನ ಕೊಡೋದ್ರ ಮೂಲಕ, ಅದಕ್ಕೆ ಹಣ ಕಟ್ಸ್ಕೊಳ್ಳೋದ್ರ ಮೂಲಕ ಅವರನ್ನು ನಾವು ಅಲ್ಲೇ ಉಳಿಸ್ಬೇಕು ಅನ್ನೋ ತೀರ್ಮಾನಕ್ಕೂ ಸಹ ಬಂದು ನನಗೆ ಒಂದು 100ರಿಂದ 110 ಜನ ಅರ್ಧ ಕುಂಟೆ 3/4 ಕುಂಟೆ 1 ಕುಂಟೆ ಇವರು ಸಹ ಈಗಾಗಲೇ ಆ ನಿವೇಶನಕ್ಕೆ BGSಗೆ ಸಂಬಂಧಪಟ್ಟ ಅಧಿಕಾರಿಗಳು ಇದನ್ನು ವೀಕ್ಷಣೆ ಮಾಡಿದ್ದಾರೆ. ಇದಾದ ನಂತರದಲ್ಲಿ ನಾವು ಮೊನ್ನೆ ಒಂದು ಯಾರಿಗೆ ಟೆಂಡರ್ ಆಗಿತ್ತೋ ಆ ಟೆಂಡರ್ ಆಗಿರ್ತಕ್ಕಂಥ ಅಧಿಕಾರಿಗಳು, ಅವರ ಡೈರೆಕ್ಟರ್ಗಳು, ಅವ್ರ ನಿರ್ದೇಶಕರುಗಳು ಅವರೆಲ್ಲರನ್ನೂ ಕರೆಸಿ ಶಿವಕುಮಾರ್ ನೀನಿದ್ರು ಹೇಳಪ್ಪ ಅವರೆಲ್ಲರನ್ನೂ ಕರೆಸಿ ನಾವು ನಮ್ಮ ಪ್ರಗತಿಯನ್ನು ಪರಿಶೀಲನೆ ಮಾಡಿದೆವು. ಪ್ರಗತಿ ಪರಿಶೀಲನೆ ಮಾಡಿದಾಗ ಕೆಲವು ಕ್ಷೇತ್ರದಲ್ಲಿ 95% ಐತೆ, ಕೆಲವು ಕ್ಷೇತ್ರದಲ್ಲಿ 85% ಐತೆ, 80ಕ್ಕಿಂತ ಕಡಿಮೆ ಯಾವ ಕ್ಷೇತ್ರನೂ ಇಲ್ಲ. ಅದು ರಸ್ತೆ ಇರ್ಬೋದು, ಚರಂಡಿ ಇರ್ಬೋದು, UGD ಇರ್ಬೋದು, ಈ ಥರ ಎಲ್ಲ ಅದು ರೈತರಿರ್ಬೋದು, ಅರ್ಜಿದಾರರಿರ್ಬೋದು, ಮನೆ ಕಟ್ಟರಿರ್ಬೋದು, ಸೊ ಅದನ್ನು ವೀಕ್ಷಣೆ ಮಾಡ್ತಕ್ಕಂಥವ್ರು ಇರ್ಬೋದು. ಮೂಲಭೂತ ಸೌಕರ್ಯಗಳ ಬಗ್ಗೆ ಕಮಿಷನರು ನಾವು ಈಗಾಗಲೇ ಚರ್ಚೆ ಮಾಡಿ ಈಗಾಗಲೇ ಕುಡಿಯೋ ನೀರಿದ್ದು ನಮಗೆ ಒಂದು ರೈಲ್ವೆಯಿಂದ ಪೂರ್ಣ ಪ್ರಮಾಣದ ಅಂತಿಮ ವರದಿ ಮತ್ತು ಕೆಲಸ ಮಾಡಲಿಕ್ಕೆ ಅನುಮತಿ ದೊರೆತಿದೆ. ಒಂದು ಮೈಸೂರು ಮತ್ತು ಬೆಂಗಳೂರು, ಇನ್ನೊಂದು ಈ ವಾರದೊಳಗೆ ಸಿಗುವ ನಿರೀಕ್ಷೆಗಳು ಪೂರ್ಣ ಇದೆ. ಅವರಿಗೆಲ್ಲ ದುಡ್ಡು ಕಟ್ಬಿಟ್ಟಿದ್ವಿ. ಹಾಗಾಗಿ ಅಲ್ಲಿ ಒಂದು ಕಂಪ್ಲೀಟ್ ಆಗಿದೆ ಅಂದರೆ ಅಲ್ಲಿ ಕೆಲಸ ಮಾಡಲಿಕ್ಕೆ ಅದು ಮಿಷನರೀಸ್ನ ಬೆಂಗಳೂರಿಂದ ತರಬೇಕು. ಬರೀ ಅದು ಬರೋದು ನಿಮ್ಗೆ 100 ಮೀಟ್ರ್ ಅಷ್ಟೇ, 100 ಮೀಟ್ರು. ಅದಕ್ಕೆ ನಾವು ಈಗ ಅವ್ರ ಹತ್ರ ಈಗಾಗಲೇ ಚರ್ಚೆ ಮಾಡಿದ್ವಿ. ಅವ್ರ ಸದ್ಯದಲ್ಲೇ ನಾವು ಮಾಡಿಕೊಡ್ತೀವಿ ಅಂತಕ್ಕಂಥ ಒಪ್ಪಂದವನ್ನು ಮಾಡಿದ್ದಾರೆ. ಯಾಕೆಂದರೆ ಕೆಲಸನೆಲ್ಲ ಅವರೇ ಮುಗಿಸ್ಬೇಕಾಗಿದೆ. BSR ಕಂಪ್ನಿಯವರು, ಅವ್ರ ಡೈರೆಕ್ಟರ್ಗಳೆಲ್ಲ ಒಪ್ಕೊಂಡಿದ್ದಾರೆ. ವಿದ್ಯುತ್ ಶಕ್ತಿ ಸೌಲಭ್ಯ ಸ್ವಲ್ಪ ನಮಗೆ BGSಗೆ ನೂತನವಾಗಿ ಹೊಸದಾಗಿ ಅಲ್ಲಿಗೆ ಎಷ್ಟು ಓಡಿಸ್ಬೇಕು, ಏನು ಮಾಡಬೇಕು ಅಂತಕ್ಕಂಥದ್ರ ಬಗ್ಗೆ ಚರ್ಚೆ ಮಾಡಿ ಅದಕ್ಕೆ ಎಸ್ಟಿಮೇಟ್ ರೆಡಿ ಇದೆ. ಆದರೆ ಆ ಎಸ್ಟಿಮೇಟ್ ಪ್ರಕಾರ ಅಲ್ಲಿಗೆ ವಿದ್ಯುತ್ ಶಕ್ತಿ ಒದಗಿಸೋದು ಈಗ ಕೃಷ್ಣಾನಗರದ ಅನುಭವ ಇರೋದ್ರಿಂದ ಈ ಹಿಂದೆ ನಾವು ಎಸ್ಟಿಮೇಟ್ ಆದರೂ 2ರಿಂದ 3 ವರ್ಷ ಆಗ್ಬೋದು. ಅದರಿಂದ ಈಗಲೇ ನಾವು ಅಲ್ಲಿಗೆ ವಿದ್ಯುತ್ ಶಕ್ತಿನ ಪೂರ್ಣ ಪ್ರಮಾಣದಲ್ಲಿ ಕೊಡ್ತೀವಿ ಅಂತ ಹೇಳೋಕ್ಕಾಗಲ್ಲ. ಅದಕ್ಕೋಸ್ಕರ ಕೃಷ್ಣಾನಗರದಲ್ಲಿ ಏನು MUS ಸ್ಟೇಷನ್ ಆಗಿದೆ ಅಲ್ಲಿಗೆ ನ್ಯೂನತೆಗಳಿತ್ತು. ಅಲ್ಲಿ ಟವರ್ಗಳು ಒಂದು 7-8 ಟವರ್ ಆಗದಲ್ಲೇ MUS ಸ್ಟೇಷನ್ ಇವತ್ತವರೆಗೂ ಸಹಿತ ಚಾಲನೆ ಮಾಡಲಿಕ್ಕಾಗಿಲ್ಲ ಅಧಿಕೃತವಾಗಿ. ಈಗ 8 ಟವರ್ ನಾವೇನೋ ಮುಗಿಸಿದರೆ ಇನ್ನೊಂದು ಟವರ್ ಏನಿದೆ ನಾಳೆ ನಾಳಿದ್ರೆ ಅವ್ರ ಜೊತೆ ಸಂಪರ್ಕದಲ್ಲಿದ್ದಾರೆ. ಹಲವಾರು ಪ್ರಶ್ನೆಗಳು ಅವರವಿರ್ತವೆ. ಅವರು ಟವರಿಗೆ ಅಲ್ಲಿ ಲೋಕಲ್ ಜಾಗ ಬಿಟ್ಟಿರಲ್ಲ. ಕಾನೂನು ಪ್ರಕಾರವೇ SPDC ಅವರಿಗೆ ಹೇಳಿ ಅವೆಲ್ಲವೂ ಮುಗಿಸ್ಲಿಕ್ಕೆ ಆಗಲ್ಲ. ಸ್ವಲ್ಪ ವಿಶ್ವಾಸದಲ್ಲಿ ಮುಗಿಸ್ಬೇಕಾಗ್ತದೆ. ಇನ್ನೊಂದು 2 ದಿವಸದಲ್ಲಿ ಮುಗಿಸಿದರೆ MUS ಸ್ಟೇಷನ್ ಕೃಷ್ಣಾನಗರದಲ್ಲಿ ಏನಾಗುತ್ತೆ, ಇದರಿಂದ ನಾವು BGS ನಗರಕ್ಕೆ 1 ಫೀಟಲ್ಲೇ ವಿದ್ಯುತ್ ಶಕ್ತಿಯನ್ನು ತಗೊಂಡು ಹೋಗಲಿಕ್ಕೆ ಈಗ ಬೇರೆ ಬೇರೆ ಪರ್ಮಿಷನ್ನು ಸಹಿತ ತಗೊಂಡಿದ್ದೀವಿ. ಒಂದು ಪಕ್ಷ ಅಲ್ಲೂ ಸಹಿತ ಒಂದು ರೈಲ್ವೇದು ಅಡ್ಡ ಸಿಗ್ತದೆ ನಮಗೆ. ಆದರೂ ಅಂಡರ್ಗ್ರೌಂಡ್ ಬರುತ್ತಲ್ಲ ಒಂದು, ಆ ಅಂಡರ್ಗ್ರೌಂಡಲ್ಲಿ ಕೇಬಲ್ ತಗೊಂಡು ಹೋಗಲಿಕ್ಕೆಲ್ಲ ಪರ್ಮಿಷನ್ಗೆಲ್ಲ ಮಾಡ್ಕೊಂಡಿದ್ದೀವಿ. ಕೃಷ್ಣಾನಗರಕ್ಕೆ ಹೋದ ತಕ್ಷಣ ಕೃಷ್ಣಾನಗರಕ್ಕೆ ಬೇಕಾದಷ್ಟು ಕರೆಂಟ್ ಕೊಟ್ಟು ಇನ್ನೊಂದು ಫೀಟರ್ನ BGS ನಗರಕ್ಕೆ ತಗೊಂಡು ಹೋದರೆ ಅವರಿಗೆ ವಿದ್ಯುತ್ ಶಕ್ತಿಯ ಪ್ರಾಬ್ಲಮ್ಮು ಬರಬಾರ್ದು. ನಂತರ ನೀರಿನ ಸೌಲಭ್ಯನೂ ಸಹ ಪರಿಪೂರ್ಣ ಒದಗಿಸ್ತಿದ್ದೀವಿ. ಅದರ ಜೊತೆ ಸಣ್ಣ ಪುಟ್ಟ ಸಮಸ್ಯೆಗಳು ಇದ್ದ ಕಡೆ ಬೋರ್ವೆಲ್ಲು, ಸಣ್ಣ ಟ್ಯಾಂಕು ಇವರು ಸಹ ನಾವೀಗಾಗಲೇ ಒದಗಿಸ್ತಾ ಇದ್ದೀವಿ. ಹೀಗಾಗಿ ಇವೆಲ್ಲವೂ ನಾವು ಚರ್ಚೆ ಮಾಡಿ ಮುಂದಿನ ತಿಂಗಳು 18ನೇ ತಾರೀಕು ನಿವೇಶನವನ್ನು ನಾವು
ಸಾರ್ವಜನಿಕವಾಗಿ ಲೋಕಾರ್ಪಣೆ ಮಾಡಬೇಕು ಅನ್ನೋ ತೀರ್ಮಾನಕ್ಕೆ ಬಂತು. ಅದಾದಮೇಲೆ ನಾವೀಗಾಗಲೇ ನಮ್ಮ ಚರ್ಚೆ ಬೆಂಗಳೂರಲ್ಲೂ ಇದೆ. ಸಣ್ಣಗೌಡ, ನಮ್ಮ ಚರ್ಚೆ ಬೆಂಗಳೂರಲ್ಲೂ ಇದೆ. 18ನೇ ತಾರೀಕನ್ನ ನಾವು ಟೈಮ್ ಬಾಂಡ್ ಇಟ್ಕೊಂಡು, ಇಲ್ಲ ಒಂದು 4 ದಿವಸ ಮೊದಲೇ ಆಗ್ಬೋದು, ಇಲ್ಲ 4 ದಿವಸ ಲೇಟ್ ಆಗ್ಬೋದು. ಜಿಲ್ಲಾ ಮಂತ್ರಿ ಮತ್ತು ನಮ್ಮ ಇಲಾಖೆ ಮಂತ್ರಿ ಅವರು ಯಾವ ದಿನಾಂಕ ಕೊಡ್ತಾರೆ, ಒಂದು 8-10 ದಿವಸದೊಳಗೆ, ಅಂದರೆ ಅದು ಲಾಂಗ್ ಅಲ್ಲ ನಾನು ಹೇಳ್ತೇವೆ. ಹೌದಲ್ವ ಕಮಿಷನರ್? ಒಂದು 5-6 ದಿವಸ ಮೊದಲಾದರೂ ಆಗ್ಬೋದು, ಇಲ್ಲ ಒಂದು 4 ಆ ತಿಂಗಳು ಏನು ಹೇಳ್ತಿದ್ದೀವಿ 18ನೇ ತಾರೀಕು ಏನೋ ಒಳ್ಳೆ ದಿನ ಐತೆ ಅಂತ ಕೇಳ್ಕೊಂಡು ಹೇಳಿದ್ದಾರೆ 18ನೇ ತಾರೀಕು ಹಂಚಬೇಕು ಅಂತ. ನಮ್ಮ ಇಬ್ಬರು ಮಂತ್ರಿಗಳಿಗೆ, ಜಿಲ್ಲಾ ಮಂತ್ರಿ ಮತ್ತು ಇಲಾಖೆ ಮಂತ್ರಿ ಬೈರತಿ ಸುರೇಶ್ ಅವರು, ಕೃಷ್ಣ ಬೈರೇಗೌಡರಿಗೆ ಅವ್ರ ಗಮನಕ್ಕೆ ತಂದು ಅವ್ರ ಒಪಿನಿಯನ್ನು ತಗೊಂಡು ಆ ತಿಂಗಳಲ್ಲೇ ನಿವೇಶನವನ್ನು ನಾವು ಸರ್ಕಾರದ ಮಾನ್ಯತೆ ಪಡೆದಿರ್ತಕ್ಕಂಥ ಏಜೆನ್ಸಿ, ಎಲೆಕ್ಟ್ರಾನಿಕ್ ಏಜೆನ್ಸಿ, ಸರ್ಕಾರದ ಮಾನ್ಯತೆ ಪಡೆದಿರ್ತಕ್ಕಂಥ ಏಜೆನ್ಸಿಯಿಂದ ನಾವೀಗ ಅದನ್ನು ತಾಂತ್ರಿಕವಾಗಿ ಯಾವ ರೀತಿ ಹಂಚಬೇಕು, ಅದನ್ನು ನಾವೀಗ ಕಲಾಮಂದಿರದಲ್ಲೇ ಆ ಕಾರ್ಯಕ್ರಮವನ್ನು ಆಯೋಜಿಸಬೇಕು ಅನ್ನೋದನ್ನು ಚರ್ಚೆ ಮಾಡಿದ್ದೀವಿ. ಕಲಾಮಂದಿರದಲ್ಲಿ ನಮ್ಮ ಮೀಡಿಯೋದಲ್ಲೆಲ್ಲ ಇರ್ತಾರೆ. ಅದ್ರ ಜೊತೆ ಜನಪ್ರತಿನಿಧಿಗಳು, ಎಲ್ಲ ಪಕ್ಷದ ಜನಪ್ರತಿನಿಧಿಗಳು, ಎಲ್ಲ ಸಂಘಟನೆಕಾರರು, ಎಲ್ಲರ ಮುಂದೆ ಏನಾಗ್ತದೆ ಅದು ಪಾರದರ್ಶಕವಾಗಿ, ಎಲ್ಲೂ ಸಹಿತ ಮಾಧ್ಯಮದವರಾಗಿರ್ಬೋದು, ರಾಜಕಾರಣಿಗಳಾಗಿರ್ಬೋದು, ಎಲ್ಲೂ ಸಹಿತ ಸರ್ಕಾರ ಎಲ್ಲೋ ಒಂದು ಕಡೆ ಅಧ್ಯಕ್ಷರು ಕೂರ್ಚು, ಇಲ್ಲ ಸರ್ಕಾರ ಅಧಿಕಾರಿಗಳನ್ನ ತನ್ನ ಹಿಡಿತದಲ್ಲಿ ಇಟ್ಕೊಂಡು ಲೋಪದೋಷವನ್ನು ಮಾಡಿದೆ ಅನ್ನೋ ಸಬ್ಜೆಕ್ಟ್ ಬರೆದಂಗೆ ಪಾರದರ್ಶಕವಾಗಿ ನಾವು ನಿವೇಶನ ಅಂತಕ್ಕಂಥದ್ದನ್ನು ಮುಂದಿನ ತಿಂಗಳಲ್ಲಿ ನಾವು ಮಾಡ್ತಾಯಿದ್ವಿ. ನಮಗೆ ಸುಮಾರು ಸಿಗ್ತಕ್ಕಂಥ ನಿವೇಶನ ಅಂಕಿಅಂಶಗಳನ್ನ ತಮಗೆ ಪೂರ್ಣ ಕೊಟ್ಟಿದ್ದೀನಿ, ಎಲ್ಲರಿಗೂ ಕೊಟ್ಟಿದ್ದೀನಿ, ಎಲ್ಲವನ್ನೂ ಕೊಟ್ಬಿಟ್ಟಿದ್ದೀವಿ. ನಾವು ರೈತರಿಗೆ ಕೊಡ್ತಕ್ಕಂಥ ನಿವೇಶನ ನೀವು ಹೇಳ್ತೀನಿ. ರೈತರಿಗೆ ಕೊಡ್ತಕ್ಕಂಥ ನಿವೇಶನ 7200, ಸಾರ್ವಜನಿಕರಿಗೆ ಅರ್ಜಿ ಹಾಕಿರಿಗೆ ಕೊಡ್ತಕ್ಕಂಥ ನಿವೇಶನ 5935. ಇನ್ನು ಈ ಟೆಂಡ್ರು, ಈ ನಿವೇಶನಗಳು ಇವೆಲ್ಲ ಮೂಲ ನಿವೇಶನ, ವಾಣಿಜ್ಯ, ಕಮರ್ಷಿಯಲ್ ಇವೆಲ್ಲ 1265. ಇಷ್ಟು ಸೇರಿ 13,909, 27,821 ಅರ್ಜಿದಾರರು, 27,821 ಜನ ಅರ್ಜಿದಾರರು. ಇದಕ್ಕೆ ಮಾರ್ಗಸೂಚಿ ಸರ್ಕಾರ ಏನು ನಮಗೆ ಮೀಸಲಾತಿಯನ್ನು ಯಾವ್ಯಾವ ರೀತಿ ಹಂಚಬೇಕು ಅಂತ ಘೋಷಣೆ ಮಾಡಿದೆ. ಹಿಂದುಳಿದ ಪಂಗಡ ಇರ್ಬೋದು, ಅನುಸೂಚಿತ SC ಇರ್ಬೋದು, ST ಇರ್ಬೋದು, ಮಾಜಿ ಸೈನಿಕರು ಇವರಿಗೆ ಯಾರ್ಯಾರಿಗೆ ಏನೇನು ನಿಗದಿ ಮಾಡಿದೆ ಪರ್ಸೆಂಟೇಜ್ನ, ಆ ಪರ್ಸೆಂಟೇಜ್ ಪ್ರಕಾರ ಈಗಾಗಲೇ ನಾವೆಲ್ಲವೂ ಸಹಿತ ನಾವ್ಯಾವ ಇಲಾಖೆಯ ಎಲೆಕ್ಟ್ರಾನಿಕ್ ಡ್ರೈವ್ ಮಾಡ್ತಕ್ಕಂಥ ಸಾಫ್ಟ್ವೇರ್ ಇದೆ ಅವರಿಗೆ ಈಗಾಗಲೇ ಕಳಿಸ್ಕೊಟ್ಬಿಟ್ಟಿದ್ವಿ, ಎಲ್ಲದನ್ನೂ ಕಳಿಸ್ಕೊಟ್ಬಿಟ್ಟಿದ್ವಿ. ಅದನ್ನು ಕಲಾಮಂದಿರದಲ್ಲೇ ನಾವು ಹಂಚಬೇಕು